ಹೋದಲ್ಲೆಲ್ಲ ಈ ಮನುಷ್ಯ ಗೌತಮ್ ಅದಾನಿಯನ್ನು ಯಾಕೆ ಟೀಕಿಸ್ತಾರೆ ಅಂತಂತಂದ್ರೆ, ಆ ಗೌತಮ್ ಅದಾನಿ ಗ್ಲೋಬಲ್ ಟೆಂಡರಲ್ಲಿ ಚೈನಾದನ್ನು ಹಿಂದಿಕ್ಕಿ ಇಸ್ರೇಲ್ನಲ್ಲೂ ಟೆಂಡರ್ ಪಡಿತಾರೆ, ಆಫ್ರಿಕಾದಲ್ಲೂ ಟೆಂಡರ್ ಪಡಿತಾರೆ. ಚೈನಾ ಟೆಂಡರನ್ನು ಕಳ್ಕೊಳ್ಳುತ್ತೆ, ರಾಹುಲ್ ಗಾಂಧಿಗೆ ಕಷ್ಟ ಆಗತ್ತೆ. ರಾಹುಲ್ ಗಾಂಧಿ ಹೋಗಿ MOU ಸೈನ್ ಮಾಡಿ ಬಂದಿರೋದು ಯಾರಿಗೂ ಇವತ್ತು ಗೌಪ್ಯವಾಗಿ ಉಳಿಯಲಾರದಂಥ ವಿಚಾರ. ಇವತ್ತು ಚುನಾವಣೆ ಪ್ರಚಾರದಲ್ಲಿರುವಂಥ ರಾಹುಲ್ ಗಾಂಧಿ ಭಾರತದ ಸಮಗ್ರತೆಗೆ ಧಕ್ಕೆ ತರುವಂಥ, ಸಾರ್ವಭೌಮತೆಗೆ ಧಕ್ಕೆ ತರುವಂಥ ವಿಚಾರಗಳನ್ನೇ ಮಾತಾಡ್ತಾರೆ, ಸುಳ್ಳುಗಳನ್ನು ಹೇಳ್ತಾರೆ. ಈತ ಹೇಳ್ತಾರೆ 17 ಲಕ್ಷ ಕೋಟಿ ರೂಪಾಯಿಗಳನ್ನು ವೇವ್ ಆಫ್ ಮಾಡಲಾಗಿದೆ, ರೈಟ್ ಆಫ್ ಮಾಡಲಾಗಿದೆ ಅಂತ ಸುಳ್ಳುಗಳನ್ನು ಅಲ್ಲಿ ಅಮಾಯಕ ಮತದಾರರೆದುರಿಗೆ ಹೇಳ್ತಾ ಇದ್ದಾರೆ. ಯಾರಿಗೆ ಸರಿಯಾಗಿ ಎಕನಾಮಿಕ್ಸೇ ಗೊತ್ತಿಲ್ಲವೋ ಅಂಥ ವ್ಯಕ್ತಿ ಇವತ್ತು ಭಾರತದ ಆರ್ಥಿಕತೆಯ ಬಗ್ಗೆ ಮಾತಾಡ್ತಾರೆ. ಈ ದೇಶದ ಸೇನಾ ಜನರಲ್ಗೆ ಬೀದಿಯ ಗುಂಡ ಅಂದಂತ ಜನ ಇವರು ಕಾಂಗ್ರೆಸ್ನವರು. ಈಗ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನ ಹೇಳ್ತಾ ಚುನಾವಣೆಯಲ್ಲಿ ಗೆಲ್ಲುವ ಕುತಂತ್ರವನ್ನ ಮಾಡ್ತಾ ಇದ್ದಾರೆ.